24ರಿಂದ 26 ತಿಂಗಳೊಳಗೆ ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಕಾಮಗಾರಿ ಪೂರ್ಣ. ಆಯುಕ್ತೆ ಸಿಟಿ ಶಿಲ್ಪಾ ನಾಗ್. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗ್ರಾಮದ ಸಮೀಪ ನಿರ್ಮಾಣವಾಗುತ್ತಿರುವ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಕಾಮಗಾರಿಯನ್ನು 24ರಿಂದ 26 ತಿಂಗಳೊಳಗೆ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ರಾಜ್ಯ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತೆ ಹಾಗೂ ರೇಷ್ಮೆ ನಿರ್ದೇಶಕರಾದ ಸಿಟಿ ಶಿಲ್ಪಾ ನಾಗ್ ಹೇಳಿದರು. ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೂಲ ಯೋಜನೆಯ ಪ್ರಕಾರ ಈ ಕಾಮಗಾರಿಯನ್ನು 36 ತಿಂಗಳಲ್ಲಿ ಪೂರ್ಣಗೊಳಿಸಲು ಯೋಜಿಸಲಾಗಿತ್ತು. ಆದರೆ ಕಾಮಗಾರಿಯನ್ನು ವೇಗಗೊಳಿಸಿ 24ರಿಂದ 26 ತಿಂಗಳೊಳಗೆ ಪೂರ್ಣಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು. ಇನ್ನು ರಾಜ್ಯದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಆಧುನಿಕ ಮತ್ತು ಸುಧಾರಿತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ 2 ಪ್ರಮುಖ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗಳನ್ನು ನಿರ್ಮಿಸಲಾಗುತ್ತಿದೆ. ಅವುಗಳಲ್ಲಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ನಿರ್ಮಾಣವಾಗುತ್ತಿದ್ದು, ಮತ್ತೊಂದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಿರ್ಮಾಣಗೊಳ್ಳುತ್ತಿದೆ. ಈ 2 ಮಾರುಕಟ್ಟೆಗಳು ತಲಾ ಸುಮಾರು 200 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮಹತ್ವದ ಯೋಜನೆಗಳಾಗಿವೆ ಎಂದು ಹೇಳಿದರು. ಇನ್ನು ಪ್ರಸ್ತುತ ಶಿಡ್ಲಘಟ್ಟದ ರೇಷ್ಮೆಗೂಡು ಮಾರುಕಟ್ಟೆಯ ಸಾಮರ್ಥ್ಯ ಸುಮಾರು 50 ಟನ್ ಮಾತ್ರವಿದ್ದು, ಭವಿಷ್ಯದ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಮಾರುಕಟ್ಟೆಯನ್ನು 120 ಟನ್ ಸಾಮರ್ಥ್ಯ ಹೊಂದುವಂತೆ ವಿನ್ಯಾಸಗೊಳಿಸಲಾಗುತ್ತಿದೆ. ಇದರಿಂದ ಹೆಚ್ಚಿನ ಪ್ರಮಾಣದ ರೇಷ್ಮೆಗೂಡುಗಳು ವಹಿವಾಟು ಸುಗಮವಾಗಿ ನಡೆಯಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಇನ್ನು ಇದಲ್ಲದೆ ಭಾರತದಲ್ಲಿ ಮೊದಲ ಬಾರಿಗೆ ರೇಷ್ಮೆಗೂಡು ಮಾರುಕಟ್ಟೆಯ ಆಟೋಮೇಟೆಡ್ ಕನ್ವೇಯರ್ ಸಿಸ್ಟಮ್ ಅಳವಡಿಸಲಾಗುತ್ತಿದ್ದು, ಇದರ ಮೂಲಕ ರೇಷ್ಮೆಗೂಡುಗಳ ಸಾಗಣೆ ಮತ್ತು ಹರಾಜು ಪ್ರಕ್ರಿಯೆ ಹೆಚ್ಚು ವೇಗವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಲಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಪ್ರಭು ಜಿ ಮಾತನಾಡಿ, ಶಿಡ್ಲಘಟ್ಟದಲ್ಲಿ ನಿರ್ಮಾಣವಾಗುತ್ತಿರುವ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಮುಂದಿನ ದಿನಗಳಲ್ಲಿ ದೇಶದ ಮಟ್ಟದಲ್ಲೇ ಮಾದರಿಯಾಗುವಂತಹ ಕೇಂದ್ರವಾಗಿ ಬೆಳೆಯಲಿದೆ ಎಂದು ಹೇಳಿದರು. ಇನ್ನು ಶಿಡ್ಲಘಟ್ಟವು ಬೆಂಗಳೂರು ನಗರಕ್ಕೆ ಸಮೀಪದಲ್ಲಿರುವುದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತಮ ಅವಕಾಶ ಹೊಂದಿರುವುದರಿಂದ ಇಲ್ಲಿ ನಿರ್ಮಾಣವಾಗುತ್ತಿರುವ ಈ ಮಾರುಕಟ್ಟೆ ಭವಿಷ್ಯದಲ್ಲಿ ಪ್ರಮುಖ ಕೇಂದ್ರವಾಗಿ ರೂಪುಗೊಳ್ಳಲಿದೆ ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಮುಖ್ಯಮಂತ್ರಿಗಳ ಆಶಯದಂತೆ ಈ ಮಾರುಕಟ್ಟೆ ರಾಷ್ಟ್ರಕ್ಕೆ ಮಾದರಿಯಾಗುವಂತೆ ರೂಪುಗೊಳ್ಳಬೇಕು ಎಂಬ ಉದ್ದೇಶದಿಂದ ಕಾಮಗಾರಿಗಳು ನಡೆಯುತ್ತಿವೆ. ಯೋಜನೆಯಲ್ಲಿ ಯಾವುದೇ ಕೊರತೆಗಳಿದ್ದರೆ ಅವುಗಳನ್ನು ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಲು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂದು ಹೇಳಿದರು. ಇನ್ನು ಜಿಲ್ಲಾಡಳಿತ ವತಿಯಿಂದ ಇಲಾಖೆಗೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಿದ್ಧತೆ ಇದೆ. ಜಮೀನುಗಳ ಅವಶ್ಯಕತೆ ಸೇರಿದಂತೆ ಬೇರೆ ಯಾವುದೇ ಪೂರಕ ವ್ಯವಸ್ಥೆಗಳ ಅಗತ್ಯವಿದ್ದರೂ ಜಿಲ್ಲಾಡಳಿತ ಸಹಕಾರ ನೀಡಲಿದೆ. ಈಗಾಗಲೇ ಕಾಮಗಾರಿಗಳು ಗುಣಮಟ್ಟದಿಂದ ಹಾಗೂ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಣ್ಣ ಪುಟ್ಟ ಒತ್ತುವರಿಗಳನ್ನು ಕೂಡ ತೆರವುಗೊಳಿಸಲಾಗಿದೆ ಎಂದು ಹೇಳಿದರು. ಇನ್ನು ಗ್ರಾಮಸ್ಥರ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಮಶಾನ ಭೂಮಿಯ ಅವಶ್ಯಕತೆ ಇದ್ದರೆ ಹೆಚ್ಚುವರಿ ಸ್ಮಶಾನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಈಗಿರುವ ಸಮಾಧಿಗಳನ್ನು ಉಳಿಸಿಕೊಂಡು ಗ್ರಾಮಸ್ಥರ ಅಭಿಪ್ರಾಯ ಮತ್ತು ಅಗತ್ಯತೆಗಳನ್ನು ಪರಿಗಣಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಪ್ರಭು ಜಿ ತಿಳಿಸಿದರು. ಇನ್ನು ಸ್ಥಳ ಪರಿಶೀಲನೆ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನವೀನ್ ಭಟ್, ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು, ಸ್ಥಳೀಯ ಆಡಳಿತ ಅಧಿಕಾರಿಗಳು, ರೇಷ್ಮೆ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಸೊ ಇವತ್ತಿನ ದಿನ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೈಟೆಕ್ ಕಕೂನ್ ಮಾರ್ಕೆಟ್ ಅಂತ ಏನು ಮಾಡ್ತಾ ಇದ್ದೀವಿ, ಅದರದ್ದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಇದೇ ರೀತಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಹೈಟೆಕ್ ಮಾರುಕಟ್ಟೆಗಳು 2 ಕಡೆ, ಒಂದು ಚನ್ನಪಟ್ಟಣ ರಾಮನಗರದಲ್ಲಿ, ಒಂದು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದಲ್ಲಿ 200 ಕೋಟಿ ವೆಚ್ಚದಲ್ಲಿ ಆಗ್ತಾ ಇದೆ ಮೇಜರ್ ಹಾಲ್ಸು. ಇನ್ನು 3 ಕಡೆ ಹಾವೇರಿ, ಕಲಬುರಗಿ, ಮೈಸೂರಿನಲ್ಲಿ 15ರಿಂದ 20 ಕೋಟಿ ವೆಚ್ಚದಲ್ಲಿ ಮಾರ್ಕೆಟ್ ಆಗ್ತಾ ಇದೆ.
ಇದರಿಂದ ಯಾರಿಗೆ ಅನುಕೂಲ ಅಂದರೆ ರೈತರು ಯಾರ್ಯಾರು ಇವಾಗ ಗೂಡು ಬೆಳೀತಾ ಇದ್ದಾರೆ ಅಂತ ರೈತರಿಗೆ, ಮತ್ತು ರೀಲರ್ಸು ಏನು ಖರೀದಿ ಮಾಡ್ತಾ ಇದ್ದಾರೆ ಆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹ್ಯೂಮನ್ ಲೇಬರ್ನ ಕಡಿಮೆ ಮಾಡಿ ಇನ್ನೂ ಒಂದು ಸ್ವಲ್ಪ ಸಿಸ್ಟಮಟೈಸ್ ಮಾಡಿ ಆಟೋಮೇಷನ್ ಮಾಡಿ ಒಂದು ಪಾರದರ್ಶಕತೆ, ರೇಟ್ ಫಿಕ್ಸೇಷನ್ನು, ಬಿಡ್ಡಿಂಗ್ನಲ್ಲಿ ಒಂದು ಪಾರದರ್ಶಕತೆ ತರುವಂಥದ್ದು ಒಂದು ಮುಖ್ಯ ಉದ್ದೇಶ ಇದೆ. ಈಗಾಗಲೇ ಒಂದು ಎಕ್ಸ್ಕವೇಷನ್ನು ವರ್ಕ್ ಎಲ್ಲ ನಡೀತಾ ಇದೆ. DC ಅವರು CEO ಅವರು ಕೂಡ ಕೆಲವು ಬದಲಾವಣೆಗಳು ಮಾಡಬೇಕು ಅಂತ ಕೂಡ ನನಗೆ ತಿಳಿಸಿದ್ರು. ಸೊ ಆ ನಿಟ್ಟಿನಲ್ಲಿ ಕೆಲವು ಚೇಂಜಸ್ ಮಾಡಬೇಕಾಗಿತ್ತು. ಇನ್ನೂ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಸ್ವಲ್ಪ ಡಿಸೈನ್ ಚೇಂಜಸ್ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಒಂದು ಅರ್ಧ ದಿನ ಸಂಪೂರ್ಣವಾಗಿ ಚರ್ಚೆ ಮಾಡಿ ಇವತ್ತು ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ದೀವಿ. ಸುಮಾರು ಈಗ ಎಕ್ಸಿಸ್ಟಿಂಗು ಏನು ಹಳೆ ಮಾರ್ಕೆಟ್ ನಡೀತಾ ಇದೆ ಅಲ್ಲಿ ಒಂದು 30ರಿಂದ 50 ಟನ್ ಗೂಡುಗಳು ಬರ್ತಾ ಇದೆ. ಸುಮಾರು 1,000 ಜನ ವಹಿವಾಟಿಗೆ ಬರ್ತಾ ಇದ್ದಾರೆ. ರೀಲರ್ಸು ಕೂಡ ಇಲ್ಲಿ ರಿಜಿಸ್ಟರ್ಡು 2,500 ರಿಜಿಸ್ಟರ್ಡ್ ರೀಲರ್ಸ್ ಕೂಡ ಇದ್ದಾರೆ. ಸೊ ಮುಂದಿನ ಒಂದು 20-30 ವರ್ಷ ಕೆಪಾಸಿಟಿ ಕೂಡ ನೋಡಿಕೊಂಡು ಆ ಪ್ರೊಜೆಕ್ಷನ್ ಮಾಡಿಕೊಂಡು ಅದರ ಜೊತೆ ಇಲ್ಲಿ 2 ಹಾಲ್ಗಳು, ಮಾರ್ಕೆಟ್ ಹಾಲ್ ಅಂತ ಏನು ಹೇಳ್ತೀವಿ, ಬಿಡ್ಡಿಂಗ್ ಏರಿಯಾ 2 ಹಾಲ್ಗಳು ಬರುತ್ತೆ. ಅದರಲ್ಲಿ 60 ಟನ್ ಕೆಪಾಸಿಟಿ, 600 ಟನ್ ಕೆಪಾಸಿಟಿ, ಸೊ ಟೋಟಲು 120 ಟನ್, 60 ಟನ್ ಕೆಪಾಸಿಟಿ, 120 ಟನ್. ಈಗ ನಡೀತಾ ಇರೋದು 50. ನಾವು ಫ್ಯೂಚರ್ ಪ್ಲಾನಿಂಗ್ ಮಾಡಿಕೊಂಡು 120 ಟನ್ ಕೆಪಾಸಿಟಿಗೆ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಅನ್ಲೋಡಿಂಗ್ ಅಂಥದ್ದನ್ನೆಲ್ಲ ಡೀಟೇಲಾಗೆ ಪ್ರಾಸೆಸ್ ಫ್ಲೋನ ಚರ್ಚೆ ಮಾಡಿದ್ದೀವಿ. ಫಿಸಿಕಲ್ ಶ್ರಮ ಕಡಿಮೆ ಆಗಿ ವೇಮೆಂಟು ಮತ್ತು ಬಿಡ್ಡಿಂಗ್ ಸ್ಲಿಪ್ ಜನ್ರೇಷನ್ನು ಮತ್ತು ಮೂವ್ಮೆಂಟ್ ಆಫ್ ದ ಇದು ಏನು ಬಿನ್ಗೆ ಹೋಗುತ್ತೆ ಅದೆಲ್ಲ ಆಟೋಮೇಟೆಡ್ ಮತ್ತು ಸ್ಕ್ರೀನ್ನಲ್ಲಿ ಬರ್ತಾ ಇರುತ್ತೆ. ಮತ್ತು ಆ್ಯಪ್ ಮೂಲಕ ರೈತರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಬೇರೆ ಮಾರ್ಕೆಟ್ಗಳಲ್ಲಿ. ಆ್ಯಪ್ ಮೂಲಕ ಅವರು ರೇಟ್ನ ಒಂದು ಬಿಡ್ಡಿಂಗ್ ರೇಟ್ನ ಇದು ಮಾಡೋದು, ಫೈನಲೈಸ್ ಮಾಡೋದು, ಅಕ್ಸೆಪ್ಟ್ ಮಾಡೋದೆಲ್ಲ ನಡೀತಾ ಇದೆ. ಸೊ ಕನ್ವೇಯರ್ ಸಿಸ್ಟಮು ಮುಖ್ಯವಾಗಿ ಭಾರತದಲ್ಲೇ ಪ್ರಥಮ ಬಾರಿಗೆ ಒಂದು ಆಟೋಮೇಟೆಡ್ ಕನ್ವೇಯರ್ ಸಿಸ್ಟಮ್ನ ಸಿಲ್ಕ್ ಮಾರ್ಕೆಟ್ಗೆ ನಾವು ತರ್ತಾ ಇದ್ದೀವಿ. ತಮಗೆ ಗೊತ್ತಿದೆ, ಕರ್ನಾಟಕ 43% ರೇಷ್ಮೆ ಉತ್ಪಾದನೆ ಕರ್ನಾಟಕದಿಂದನೇ ಆಗ್ತಾ ಇರೋದು. ಭಾರತದಲ್ಲಿ ನಾವೇ ಪ್ರಮುಖ ಸ್ಥಾನದಲ್ಲಿದ್ದೀವಿ. ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಸರ್ಕಾರದಿಂದ ಇದೆಲ್ಲ ಸವಲತ್ತುಗಳಾಗ್ತಾ ಇದೆ. ತುಂಬ ಒಂದು ಒಳ್ಳೆಯ ಮೀಟಿಂಗ್ ಇವತ್ತು ಆಗಿದೆ. ನಮಗೆ ಕೂಡ ಗ್ರೌಂಡ್ಗೆ ಬಂದಾಗ ಏನೇನೋ ಸಮಸ್ಯೆಗಳಿದೆ ಅಂತೆಲ್ಲ ಗೊತ್ತಾಗಿದೆ. ಜಿಲ್ಲಾಡಳಿತ ಕೂಡ ನಮಗೆ ತುಂಬ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಪ್ರಾಜೆಕ್ಟು ಅತ್ಯುನ್ನತವಾಗಿ ಒಂದು ಬೆಂಚ್ ಮಾರ್ಕ್ ಆಗಿ ಇಡೀ ಕಂಟ್ರಿನಲ್ಲೇ ಬರಬೇಕು ಅಂತ ಒಂದು ಉದ್ದೇಶಿಸಿದ್ದೀವಿ. ಈ ಥರದ್ದು ಮೆಟೀರಿಯಲ್ನ ಈಗ ಪರಿಶೀಲನೆ ಮಾಡಿಲ್ಲ. ಏನಾದ್ರೂ ಕ್ವಾಲಿಟಿ ಇಶ್ಯೂಸ್ ಏನಾದರೂ ಇದ್ದರೆ ಖಂಡಿತ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಪ್ರಾಮ್ಸಿ ಅವರು ಈ ವರ್ಕ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಇದು ಟೆಂಡರ್ ಮೂಲಕ KTPP ಮೂಲಕನೇ ಇದು ಅಲಾಟ್ ಆಗಿದೆ. ಇನ್ನು ಈಗ ಏನು ಪಿಲ್ಲರ್ ರೇಸ್ ಮಾಡುವಂಥದ್ದು ಮತ್ತು ಎಕ್ಸ್ಕವೇಷನ್ ವರ್ಕ್ ಮಾತ್ರ ನಡೀತಾ ಇದೆ. ಕ್ವಾಲಿಟಿ ಮಾನಿಟರಿಂಗ್ ಮಾಡೋಕ್ಕೆ ನಿರಂತರವಾಗಿ ನಾವು ಕೂಡ ನಮ್ಮ ಇಂಜಿನಿಯರಿಂಗ್ ವಿಂಗ್ಗೆ ಹೇಳಿದ್ದೀವಿ. ಜೊತೆಗೆ ಜಿಲ್ಲಾಡಳಿತ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಕ್ವಾಲಿಟಿ ರಿಲೇಟೆಡ್, ಕ್ವಾಂಟಿಟಿ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ದರೆ ಖಂಡಿತ ಅದು ಸ್ಪೆಸಿಫಿಕ್ ಆಗಿ ಪರಿಶೀಲನೆ ಮಾಡ್ತೀವಿ. ನಿಮಗೆ ಅಧಿಕಾರಿಗಳ ಜೊತೆ ಇವತ್ತೇನು ಸಭೆ ಮಾಡಿದ್ದೀರಿ, ಇನ್ ಪ್ರೋಗ್ರೆಸಿವ್ ಏನು ರಿಪೋರ್ಟು ಅಂತಿಮವಾಗಿ ಬಂತು ಮೇಡಮ್? ಸೊ ಈ ಡಿಸೈನ್ ಬಗ್ಗೆ ನಾನು ಮುಖ್ಯವಾಗಿ ಹೇಳಿದಂಗೆ ಕೆಲವು ಡಿಸೈನ್ ಬದಲಾವಣೆಗಳು ಬೇಕಾಗಿತ್ತು. ಸ್ವಲ್ಪ ವೆಂಟಿಲೇಷನ್ ಸಿಸ್ಟಮು, ಈಗ ಕಕೂನ್ ಮಾರ್ಕೆಟ್ನಲ್ಲಿ ಇಷ್ಟೊಂದು ಟನ್ನು ಕಕೂನು ಇಲ್ಲಿ ಸರಬರಾಜು ಆಗ್ತಾ ಇರೋದ್ರಿಂದ, ಇಲ್ಲಿ ವ್ಯವಹಾರ ಆಗ್ತಾ ಇರೋದ್ರಿಂದ ಆ ಒಂದು ಕಕೂನ್ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಮುಖ್ಯವಾಗಿ ಮನುಷ್ಯರಿಗೆ ಕೂಡ ಒಂದು ಬ್ರೀದೆಬಲ್ ಏರ್ ಇರೋದಕ್ಕೆ ವೆಂಟಿಲೇಷನ್ ಸಿಸ್ಟಮ್ ಬಗ್ಗೆ ನಮಗೆ ಸಮಾಧಾನ ಇರಲಿಲ್ಲ. ಅದರಲ್ಲಿ ಕೆಲವು ಬದಲಾವಣೆಗಳು ಮಾಡೋದಕ್ಕೆ ಹೇಳಿದ್ದೀವಿ. ಜೊತೆಗೆ ಇನ್ನೇನು ಬದಲಾವಣೆ, ಟೆಸ್ಟಿಂಗು, ಮೇನ್ಲಿ ಪಾರ್ಕಿಂಗ್ಗೆ ಅಡಿಕ್ವೇಟ್ ಪಾರ್ಕಿಂಗು ಸ್ವಲ್ಪ ನಮಗೆ ಸರಿ ಕಾಣಲಿಲ್ಲ. ಅದನ್ನು ಸ್ವಲ್ಪ ಪಾರ್ಕಿಂಗ್ ಎಕ್ಸ್ಪ್ಯಾನ್ಷನ್ಗೆ ಹೇಳಿದ್ದೀವಿ. ಮತ್ತು ಮುಖ್ಯವಾಗಿ ನೋಡಿ, ಬೇರೆ ಮಾರುಕಟ್ಟೆ ಕಂಪೇರ್ ಮಾಡಿದ್ರೆ, ಚನ್ನಪಟ್ಟಣ, ರಾಮನಗರ ಕಂಪೇರ್ ಮಾಡಿದ್ರೆ 2 ವೀಲರ್ಸ್ನಲ್ಲಿ ಬರುವಂಥ ರೈತರು ಹೆಚ್ಚಿದ್ದಾರೆ. ಸೊ ಅನ್ಲೋಡಿಂಗ್ ಎಲ್ಲ ಮಾಡಬೇಕಾದ್ರೆ, ವೇಮೆಂಟ್ ಮಾಡಬೇಕಾದ್ರೆ ಒಂದು ಸೀಕ್ವೆನ್ಸ್ ಫ್ಲೋ ಅಂತ ಏನು ಹೇಳ್ತೀವಿ. ಸೊ ಅದಕ್ಕೆ 2 ವೀಲರ್ಗೆ ಅನುಕೂಲ ಆಗೋ ರೀತಿ ಕೆಲವು ಡಿಸೈನ್ ಚೇಂಜಸ್ ಮಾಡಿದ್ದೀವಿ. ಮುಖ್ಯವಾಗಿ ಟೆಸ್ಟಿಂಗ್ ಅಸೇಯರ್ಸ್ ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಕಕೂನ್ ಟೆಸ್ಟಿಂಗ್ ಮಾಡುವಂಥದ್ದು ಕೂಡ ಒಂದು ಲ್ಯಾಬ್ ಪ್ರೊಸೀಜರ್ ಇದೆ. ಆ ಟೆಸ್ಟಿಂಗ್ ಬಗ್ಗೆನೂ ಕೂಡ ಪ್ರಾವಿಷನ್ ಇರಲಿಲ್ಲ. ಅದನ್ನು ಪ್ರಾವಿಷನ್ ಮಾಡೋಕ್ಕೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಆ ಬದಲಾವಣೆಗಳನ್ನ ತರ್ತಾ ಇದ್ದೀವಿ. ಮತ್ತು ಇಲ್ಲಿ ವಾಣಿಜ್ಯ ಉಪಯೋಗಕ್ಕೆ ಅಂದರೆ ಏನಾದ್ರು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಅಂಗಡಿಗಳು ಆ ಥರದ್ದು ಏನಾದರೂ ಇಲ್ಲಿ ನಿರ್ಮಾಣ ಆಗ್ತಾ ಇದೆಯಾ ಮೇಡಮ್? ಖಂಡಿತ. ಈಗ ಯಾರು ಬರ್ತಾರೆ ಅವ್ರಿಗೆ ಕೂಡ ಫೆಸಿಲಿಟೀಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಡಾರ್ಮಿಟ್ರಿ ಕನ್ಸ್ಟ್ರಕ್ಷನ್ ಆಲ್ರೆಡಿ ನಡೀತಾ ಇದೆ. ಅದರ ಜೊತೆ ಕುಡಿಯೋ ನೀರು, ಟಾಯ್ಲೆಟ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ, ಅದನ್ನು ಕೂಡ ಎಕ್ಸ್ಪೆಂಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲೊಂದು ಕಮರ್ಷಿಯಲ್ ಬ್ಲಾಕ್ ಮಾಡಿ ಏನೇನೋ ಒಂದು ಸೆರಿಕಲ್ಚರ್ ರಿಲೇಟೆಡ್ ರೈತರು ಬರೋರಿಗೆ ಏನೇನು ಅನುಕೂಲ ಬೇಕು, ಇನ್ಕ್ಲೂಡಿಂಗ್ ರೆಸ್ಟೋರೆಂಟ್ ಇರ್ಬೋದು, ಕ್ಯಾಂಟೀನು, ಅದೆಲ್ಲ ಪ್ರಾವಿಷನ್ ಇದೆ. ಕಮರ್ಷಿಯಲ್ ಆಗಿರೋದ್ರಿಂದ ಒಂದು ಸಾರ್ವಜನಿಕರಿಗೆ ಸವಲತ್ತು ಸಿಗುತ್ತೆ. ಎರಡನೇದು ಮಾರ್ಕೆಟ್ ಮೇಂಟೆನೆನ್ಸ್ಗೆ ಕೂಡ ಅನುಕೂಲ ಆಗುತ್ತೆ. ಆ ಸೌಲಭ್ಯ ಕೂಡ ಬರ್ತಾ ಇದೆ. ಮೇಡಮ್, ಈಗ ನೀಡಿರುವಂಥ ಅನುದಾನ ಸಾಕಾಗುತ್ತೆ, ಇನ್ನು ಹೆಚ್ಚಾಗಿ ಆಗುತ್ತೆ, ಇನ್ನು ಎಷ್ಟು ದಿನಗಳಲ್ಲಿ ಕ್ಲಿಯರ್ ಆಗ್ಬೋದು ಮೇಡಮ್ ಅಂದಾಜು? ಸೊ ಇದು ಆ್ಯಕ್ಚುಲಿ 36 ಮಂತ್ಸು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇರುವಂಥದ್ದು. 2028 ನವಂಬರ್ಗೆ 36 ತಿಂಗಳು ಆಗಬೇಕಾಗಿತ್ತು. ಈಗ ನಾವು ಮೀಟಿಂಗ್ ಮಾಡಿದಾಗ ಅದನ್ನ ಇನ್ನೂ ಬೇಗನೆ ಮಾಡಿಕೊಡ್ತೀವಿ, 24 to 26 ಮಂತ್ಸಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಯಮಿತವಾಗಿ ನಿಗದಿತ ಸಮಯದೊಳಗಡೆ ಕಂಪ್ಲೀಟ್ ಆಗುತ್ತೆ ಪ್ರಾಜೆಕ್ಟ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಈಗಾಗಲೇ ನಮ್ಮ ರೇಷ್ಮೆ ಆಯುಕ್ತರು ಮೇಡಮ್ ಅವರು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಗ್ಗುರುತು ರೇಷ್ಮೆ, ಅದರಲ್ಲೂ ಶಿಡ್ಲಘಟ್ಟ ಅಂತಂದರೆ ಒಂದು ಬಹಳ ದೊಡ್ಡ ಕೇಂದ್ರ ಸ್ಥಾನ.
ಬೆಳೀತಾ ಇರುವಂಥ ಬೆಂಗಳೂರು ನಗರಕ್ಕೆ ಚಿಕ್ಕಬಳ್ಳಾಪುರ ಅನೇಕ ಕೈಗಾರಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಅತ್ಯಂತ ಸಮೀಪ ಇರತಕ್ಕಂಥ ಒಂದು ಜಿಲ್ಲೆ. ಸೊ ಇಲಾಖೆಗೂ ಕೂಡ ಬರೀ ಒಂದು ಮಾರ್ಕೆಟ್ ಜೊತೆಗೆ ಮುಂದಿನ ಯೋಜನೆಗಳು ಇಲ್ಲಿ ಬಹಳ ದೊಡ್ಡ ವ್ಯವಸ್ಥೆಗಳನ್ನು ತರಬೇಕು ಅಂತಕ್ಕಂಥದ್ದು ಸರ್ಕಾರದ ಅಪೇಕ್ಷೆ ಇದೆ. ಆ ಎಲ್ಲದರ ಹಿನ್ನೆಲೆಯಲ್ಲಿ ಒಂದು ಹೈಟೆಕ್ ಮಾರ್ಕೆಟು ಮತ್ತು ಮುಂದಿನ ರೇಷ್ಮೆಯ ಕುರಿತು ಮುಂದಿನ ಅಭಿವೃದ್ಧಿ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಮಾನ್ಯ ಆಯುಕ್ತರು ಬಂದಿದ್ದಾರೆ. ಇದ್ರ ಜೊತೆಗೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು, ಘನ ಸರ್ಕಾರ, ಮುಖ್ಯಮಂತ್ರಿಗಳು ಎಲ್ಲನೂ ಕೂಡ ಈ ಒಂದು ಕೇಂದ್ರ ಒಂದು ಹೈಟೆಕ್ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಬೇಕು ಅಂತ ಏನು ಸಂಕಲ್ಪ ಇದೆ ಅದರಲ್ಲಿದ್ದಂಥ ನ್ಯೂನ್ಯತೆಗಳು ಏನಾದರೂ ಇದ್ದರೆ ಅಥವಾ ಏನು ಸಲಹೆ ಸೂಚನೆಗಳು ಕೊಡಬೇಕು ಇದನ್ನೆಲ್ಲ ನೋಡಲಿಕ್ಕೆ ಬಂದಿದ್ದಾರೆ. ಜಿಲ್ಲಾಡಳಿತದ ಭಾಗವಾಗಿ ಇಲಾಖೆಗೆ ಬೇಕಾದಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು, ಜಮೀನುಗಳ ಅವಶ್ಯಕತೆ ಇದ್ದರೆ, ಇನ್ನಿತರೆ ಎಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದ್ದರೆ ಅವೆಲ್ಲವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ನಾನಾಗಲೇ ಹೇಳಿದಂತೆ ಜನಪ್ರತಿನಿಧಿಗಳು ನಾವೆಲ್ಲ ಸಿದ್ಧ ಇದ್ದೇವೆ. ಇದೊಂದು ಭಾಳ ಮಾದರಿಯಾಗಿ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ತಾವು ಗುಣಮಟ್ಟ ಎಲ್ಲ ಕೇಳಿದ್ದೀರ. ಭಾಳ ವ್ಯವಸ್ಥಿತವಾಗಿ ಭಾಳ ಗುಣಾತ್ಮಕವಾದ ಕೆಲಸನೂ ಕೂಡ ನಡೀತಾ ಇದೆ. ಸಣ್ಣ ಪುಟ್ಟ ಒತ್ತುವರಿಗಳನ್ನ ಈಗಾಗಲೇ ಬಿಡಿಸಿದ್ದೇವೆ. ಇಲಾಖೆ ಭಾಳ ಸದೃಢವಾಗಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ರೇಷ್ಮೆ ಬೆಳೆಗೆ ಪೂರಕ ಮಾರುಕಟ್ಟೆಗಳನ್ನು ಒದಗಿಸ್ತಕ್ಕಂಥದ್ದು, ವಸ್ತುಗಳಿಗೆ ಇನ್ನೂ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಎಲ್ಲ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಉಪಕ್ರಮಗಳನ್ನು ಸಹಕಾರವನ್ನು ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಸರ್, ಇಲ್ಲಿ ಶಂಕುಸ್ಥಾಪನೆ ಆಗುವಾಗ ಒಂಚೂರು ಗಲಾಟೆ ಆಗುತ್ತೆ, ಇಲ್ಲಿ ಸಮಾಧಿಗಳಿದೆ ಅಂತೇಳಿ, ಅದನ್ನು ಅದೇ ರೀತಿ ಮೀಸಲಿಡ್ತೀರಾ ಇಲ್ಲ ಅಂತೇಳಿ ಅದನ್ನು ಏನಾದರೂ ಹಾಕ್ಕೊಳ್ಳೋದು ಇದೆಯಾ? ಇಲ್ಲ, ಈಗ ನಮ್ಮ ಮುಂದೆ ತೆರವುಗೊಳಿಸುವಂಥ ಯಾವ ಚರ್ಚೆನೂ ಕೂಡ ಇಲ್ಲ. ಯಾರಿಗೆ ಗ್ರಾಮದವ್ರಿಗೆ ಸ್ಮಶಾನ ಬೇಕು ಇನ್ನೂ ಹೆಚ್ಚುವರಿ ಸ್ಮಶಾನಗಳನ್ನು ನಾವು ಕಲ್ಪಿಸ್ತೇವೆ. ಜೊತೆಗೆ ಏನು ಸಮಾಧಿಗಳಿಗಾಗಲೇ ಇದ್ದಾವೆ ಅವುಗಳನ್ನು ಉಳಿಸ್ಕೊಂಡು ಗ್ರಾಮಸ್ಥರ ಅಭಿಪ್ರಾಯ, ಅವರ ಅವಕಾಶಗಳು, ಅವಶ್ಯಕತೆಗಳು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ಇಲ್ಲ, ಅದು ಈಗ ಸ್ಮಶಾನ ಏನಿದೆ 20 ಗುಂಟೆನಲ್ಲಿ ಇದ್ದಂಥದ್ದು. ಮುಂದಿನ ದಿನಗಳಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಕಂದಾಯ ಇಲಾಖೆ ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಹೆಚ್ಚುವರಿಯಾಗಿ ಏನು ಸ್ಮಶಾನ ಬೇಕೋ ಅದಕ್ಕೆ ಜಾಗ ಹುಡುಕಿ ಅಂತೇಳಿ ಆದ್ಯತೆ ಮೇರೆಗೆ ಆ ಗ್ರಾಮಸ್ಥರಿಗೆ ಹೊಸ ಸ್ಮಶಾನವನ್ನು ನಾವು ಹುಡುಕಿ ಅವರಿಗೆ ಮೀಸಲಿಟ್ಟು ಕೊಡ್ತೇವೆ. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಒಂದು ಘಟಕ ಆಗಿರೋದ್ರಿಂದ, ಇಡೀ ದೇಶಕ್ಕೆ ಒಂದು ಮಾದರಿ ಹೈಟೆಕ್ ಘಟಕ ಆಗಿರೋದ್ರಿಂದ ಇದು ಒಂದು ಒಳ್ಳೆಯ ವಾತಾವರಣದಲ್ಲಿ ಸೆಕ್ಯೂರ್ಡ್ ಆಗಿ ಒಂದು ವಿಶೇಷವಾದಂಥ ಒಂದು ರೇಷ್ಮೆ ಸಂಬಂಧಿತ ಘಟಕ ಆಗೋದ್ರಿಂದ ಒಳಗಡೆ ಬರೋದು ಅದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆದರೆ ಇರೋವಂಥದ್ದನ್ನು ಉಳಿಸ್ಕೊಳ್ಳೋವಂಥ ಕೆಲಸ ಮಾಡ್ತೀವಿ.